ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದು ವೇಳೆ ರಾಹುಲ್ ಗಾಂಧಿ ಅವರನ್ನ ಆಚೆ ಹಾಕುವುದಾದರೆ ಪ್ರಕ್ರಿಯೆಗಳು ಹೇಗೆ, ಏನು ಸೂಚನೆ ಎಲ್ಲ ಕೊಡ್ತಾ ಇದ್ದಾರಲ್ಲ, ಯಾವ ಥರ ಆಚೆ ಹಾಕಬೇಕೊಬ್ಬ MP ಏನಂತ ಪ್ರಶ್ನೆ ಬಂದಾಗ ವಾಸ್ತವಿಕ ನಿರ್ಣಯ, ಕನ್ನಡದಲ್ಲಿ ಒಂದು ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅಂತಲೇ ಹೇಳಬಹುದು. ಇದನ್ನು ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ವಿರುದ್ಧವಾಗಿ ದೋಷಾರೋಪಣೆಯ ಹೊಣೆ ಹೊರಿಸಬೇಕು. ಮೊದಲು ಹೊಣೆ ಹೊರಿಸಿದ ಮೇಲೆ ವಾಸ್ತವಿಕ ನಿಲುವಳಿ ಮಂಡಿಸುವಂಥ ವ್ಯಕ್ತಿ ಯಾರ ವಿರುದ್ಧ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಇಟ್ಕೊಂಡು ಇದನ್ನು ನಿಲುವಳಿಯನ್ನು ಮಂಡಿಸಿರಬೇಕು, ಅಂತರಷ್ಟು ಪ್ರೂಫ್ ಇಟ್ಕೋಬೇಕು ಅವರು ಅಂತೇಳಿ ಸೂಕ್ತ ದಾಖಲೆಗಳನ್ನು ನೀಡುವ ಮೂಲಕ ವಾಸ್ತವಿಕ ನಿರ್ಣಯ ಕೈಗೊಳ್ಳಬೇಕು. ಇದಾದ ಮೇಲೆ ವ್ಯಕ್ತಿಯ ವಿರುದ್ಧ ಹೊರಡಿಸುವ ನೋಟಿಸ್ ಸ್ಪೀಕರ್ ಅವರಿಗೆ ಕೊಡಬೇಕಾಗತ್ತೆ. ಇದಾದ ಮೇಲೆ ಸ್ಪೀಕರ್ ನೋಟಿಸ್ ಸ್ವೀಕರಿಸಿದರೆ ಆಯ್ತಪ್ಪ ನೋಟಿಸ್ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ತಗೊಂಡು ಬಿಟ್ರೆ ಆಮೇಲೆ ಅದು ಗೊತ್ತುವಳಿ ಮಂಡನೆ ಆಗುತ್ತೆ. ಯಾವ ವ್ಯಕ್ತಿ ವಿರುದ್ಧವಾಗಿದ್ದು ಆ ಗೊತ್ತುವಳಿ ಮಂಡನೆ ಆಗುತ್ತೆ. ಗೊತ್ತುವಳಿ ಮಂಡನೆ ಆದಮೇಲೆ ಚರ್ಚೆಯಾಗಿ ಅಂತಿಮವಾಗಿ ಮತಕ್ಕೆ ಹಾಕ್ತಾರೆ. ಮತಕ್ಕೆ ಹಾಕಿದ ಮೇಲೆ ಪರ ವಿರೋಧ ಇದ್ದದ್ದೇ ಅದರ ಆಧಾರದ ಮೇಲೆ ಮಾಡಬೇಕು ಅಂತೇಳಿ. ಏನೇನು ತಿರುಗೋಟ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ. ಕಾಂಬೋಡಿಯಾಗೆ ಹೋದರೂ ಬಿಡಲ್ಲ, ವಿಯೆಟ್ನಾಮ್ಗೆ ಹೋದರೂ ಬಿಡಲ್ಲ, ಅಮೆರಿಕಕ್ಕೆ ಹೋದರೂ ಬಿಡಲ್ಲ, ಇವರು ಥೈಲ್ಯಾಂಡ್ಗೆ ಹೋದರೂ ಬಿಡಲ್ಲ, ಮಾನ ಮರ್ಯಾದೆ ಕಳೀತಾರೆ ಅಂತ ಹೇಳಿ. ಏನು ದೇಶದಲ್ಲೇ ಮಾತಾಡಲಿ ಬಿಡಿ, ಅಲ್ಲಿ ಆಚೆ ಹೋಗಿ ಯಾಕೆ ಮಾತಾಡಬೇಕು ಇಷ್ಟೊಂದು ದೇಶಗಳಲ್ಲಿ? ಈಗ ರಾಹುಲ್ ಗಾಂಧಿಯವರು ಎಲ್ಲ ಸಮಯದಲ್ಲಿ ಎಲ್ಲೇ ಮಾತಾದರೂ ಕೂಡ ಒಂದು ವಾಸ್ತವವಾದ ಮತ್ತು ಪ್ರಬುದ್ಧತೆಯಿಂದ ಸಂಬಂಧಪಟ್ಟಂಥ ವಿಷಯಗಳನ್ನೇ ಪ್ರಶ್ನೆಗಳನ್ನೇ ಎತ್ತಿದ್ದಾರೆ. ಅಸಂಬದ್ಧವಾಗಿ ಸುಮ್ಮನೆ ಅಮೆರಿಕ ಹೋಗ್ಬಿಡೋದು, ಟ್ರಂಪ್ ಈಸ್ ಮೈ ಫ್ರೆಂಡ್, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಕೂಗಾಡ್ಕೊಂಬರಲ್ಲ. ಈ ಥರ ಕುಚೋದ್ಯವನ್ನು ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ, ರಾಹುಲ್ ಗಾಂಧಿ ಎಂದೂ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕಂದರೆ ಅವ್ರಿಗೆ ಈ ದೇಶದ ಆತ್ಮ ರಾಹುಲ್ ಗಾಂಧಿ ಒಳಗೆ ಸೇರಿಕೊಂಡಿದೆ. ಎದುರಿಸಲಾಗದ ಹೇಡಿಗಳು, ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದ ಹೇಡಿಗಳು ರಾಹುಲ್ ಗಾಂಧಿಯನ್ನ ಹತ್ತಿಕ್ಲಿಕ್ಕೆ ದಮನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಆಗೋದಿಲ್ಲ. ಯಾಕಂದ್ರೆ ಆ ಸಮಯದಲ್ಲೂ ಕೂಡ ಮೋದಿ ಹೆಸರು ಯಾಕೆ ಅವರು ಹೇಳಿದ್ದು, ಲಲಿತ್ ಮೋದಿ, ನೀರವ್ ಮೋದಿ ಮತ್ತೆ ನರೇಂದ್ರ ಮೋದಿ, ಈ 3 ಜನ ಮೋದಿಯವರು ಯಾಕೆ ಸರ್ನೇಮ್ ಇವರು ಕಳ್ಳರಿದ್ದಾರೆ ಅಂತ ಹೇಳಿದ್ರು. ಅವರು ಸ್ಪಷ್ಟವಾಗಿ 3 ಜನ ಹೆಸರು ಎತ್ಕೊಂಡು ಹೇಳಿದ್ರು. ಬಟ್ ಯಾರೋ 4ನೇ ಮೋದಿ ಹೆಸರಿಂದ ಇವರು ಕಂಪ್ಲೇಂಟ್ ಕೊಡಿಸಿ ಅದನ್ನ ಕೇಸ್ ಮಾಡಿಸಿ 2 ವರ್ಷ ಕನ್ವಿಕ್ಷನ್ ಆಗಂಗ್ ಮಾಡಿ ಓವರ್ ನೈಟಲ್ಲೇ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಮನೆಯಿಂದ ಖಾಲಿ ಮಾಡಿಸಿದ್ರು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯ ಪರವಾಗಿ ಒಂದು ಸಹಾನುಭೂತಿ, ಒಂದು ಪ್ರಶಂಸೆ ಕೂಡ ಬಂತು ಆ ಟೈಮಲ್ಲಿ. ಓಕೆ, ಇದು ಮತ್ತೆ ಮರುಕಳಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಎಷ್ಟು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾರೋ, ರಾಹುಲ್ ಗಾಂಧಿ ಅವರ ಧ್ವನಿ ಇಡೀ ದೇಶದಲ್ಲಿ ಯುವಕರ ಧ್ವನಿಯಾಗಿ ಬದಲಾವಣೆ ಆಗ್ತದೆ. ಯುವಕರು ರಾಹುಲ್ ಗಾಂಧಿ ಥರನೇ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಆಸೆ ಈ ಥರ ಯುವಕರೆಲ್ಲ ಈ ಥರ ಮಾಡ್ತಾರೆ ಅಂತ ನಿಮ್ಮ ಆಸೆ ಹೇಳ್ಕೊತಾ ಇದ್ದೀರಿ ನೀವು? ಇಲ್ಲ, ಅದು ಆಸೆನೂ ಅಷ್ಟೇ, ಆ ಥರ ಆಗುತ್ತೆ. ಈ ದೇಶ ಜನತೆ ಭವಿಷ್ಯ, ಈ ದೇಶ ಜನತೆಗೆ ಆಲ್ರೆಡಿ ಆಗಿದೆ. ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಬಹಳ 2019-24 ಬಹಳ ಬದಲಾವಣೆ ಆಗಿದೆ. ಬಹಳ ಅಬ್ಕಿ ಬಾರ್ 400 ಪಾರ್ ಅಂದವರು 240ಗೆ ಮಂಡಿ ಊರು ಕುತ್ಕೊಂಡಿದ್ದು ನಾವು ನೋಡಿದೀವಿ. ಆಯ್ತಾ, ಜನಗಳ ಅಹಂಕಾರವನ್ನ ಮುರಿತಾರೆ, ಜನಗಳು ಸುಲಭ ಬಿಡೋದಿಲ್ಲ. ಇವಾಗಲೂ ಕೂಡ ರಾಹುಲ್ ಗಾಂಧಿ ಅವರ ಪ್ರಶ್ನೆ US ಟ್ರೇಡ್ ಮೇಲಿದೆ, ಅವ್ರು ಹೆಂಗೆ ನೀವು ಡೀಲ್ ಮಾಡ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವ್ರ ಪ್ರಶ್ನೆಯಲ್ಲಿ ಸಮಂಜಸತೆ ಇಲ್ವಾ? ಅವ್ರ ಪ್ರಶ್ನೆಯಲ್ಲಿ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ಕೇಂದ್ರ ಸರ್ಕಾರಕ್ಕೆ ಇಲ್ವಾ? ಅವ್ರ ಪ್ರಶ್ನೆಯಲ್ಲಿ ಒಂದು ಆತಂಕ, ಒಂದು ಭಯ, ದೇಶದಲ್ಲಿ ಕಾಳಜಿ ಇಲ್ವಾ? ದೇಶ ಜನತೆಯ ಬಗ್ಗೆ ಕಾಳಜಿ ಇಲ್ವಾ? ಇದೆ. ನೀವು ಉತ್ತರ ಕೊಡಕ್ಕಾಗದಲ್ಲೇ ಓಡಾಡ್ತಾ ಇದ್ದೀರಿ. ಇಡೀ ದೇಶದ ರೈತರಿಗೆ ತೊಂದರೆ ಆಗ್ತದೆ ಅಂತ ನೀವು ಉತ್ತರ ಕೊಡೋದು. ಅದನ್ನು ಕೇಳಿದ್ದು ಎಷ್ಟು ಗಂಟೆಗಳ ಕಾಲ? ನರವಣೆ ಪುಸ್ತಕ ಇಟ್ಕೊಂಡು ಮಾತಾಡಿದ್ದು ಎಷ್ಟು ಗಂಟೆಗಳ ಕಾಲ? ನೋಡಿ, ನಿಮಿಷಗಳ ಕಾಲ. ಈಗ ಒಂದೇನ್ ಗೊತ್ತಾ, ಆಮೇಲೆ ಆಯ್ತು, ಪ್ರಧಾನಮಂತ್ರಿ ಚೇರ್ಗೆ ಮುತ್ತಿಗೆ ಹಾಕ್ಬಿಟ್ಟಿದ್ರು, ಎಲ್ಲಾ ವಿಷಯಗಳು ಕೂಡ ಬಹಳ ಗಂಭೀರ ವಿಷಯಗಳೇ. ಅವಕ್ಕೆ ಎಷ್ಟು ಸಮಯ ಅವಕಾಶಗಳು ಕೊಡ್ತಾವ್ರೆ, ಇವ್ರು ಹೆಂಗೆ ಕಿತಾಪತಿ ಮಾಡ್ತಾರೆ ಬಿಜೆಪಿ ಅವರು, ಇವ್ರು ಮೈಕ್ನೇ ಆನ್ ಮಾಡಕ್ ಬಿಡ್ತಾ ಇಲ್ಲ, ಇವ್ರು ಮಾತಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇವನು ಕೂಡ ನಾವು ನೋಡ್ತಾ ಇದೀವಿ ಪಾರ್ಲಿಮೆಂಟ್ ಅಲ್ಲಿ. ಎಪ್ಸ್ಟೈನ್ ಫೈಲ್ ಅಲ್ಲಿ 3 ಹೆಸರು ಬಂತು, ನರೇಂದ್ರ ಮೋದಿ, ಹರ್ದೀಪ್ ಸಿಂಗ್ ಪೂರಿ, ನರೇಂದ್ರ ಮೋದಿ ಬಗ್ಗೆ ಯಾವುದೇ ಇದೆ ನೋಡಿ. ಅದಕ್ಕೆ ಈಗ ನೋಡಿ, ಒಂದು ನಾವು ಸಾಂದರ್ಭಿಕ ಸಾಕ್ಷ್ಯಗಳು ಅಂತ ಅಂತೀವಿ. ನಾವು ಮೋದಿ ಅವರು ಅಪರಾಧ ಮಾಡಿದಾರೆ ನಾನು ಹೇಳ್ತಾ ಇಲ್ಲ, ಮೋದಿ ಅವರು ಅಪರಾಧ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ. ಅನಿಲ್ ಅಂಬಾನಿ ಏನ್ ಇಮೇಲ್ ಮಾಡಿದ್ದಾನೆ, ದೊಡ್ಡದ ನಾಯಕರಿಗೋಸ್ಕರ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಆಮೇಲೆ ಹರ್ದೀಪ್ ಸಿಂಗ್ ಪೂರಿ ಅವರು ಹೌದು ನಾನು ಹೋಗಿ ಭೇಟಿ ಮಾಡಿದ್ದೀನಿ ಅಂದ್ರು. ನಾನು ಹೋಗಿ 3-4 ಬಾರಿ ಭೇಟಿ ಮಾಡಿದ್ದೀನಿ. ಉದ್ಯಮಿ ಇದ್ದಾನೆ ಅಂತ, ಉದ್ಯಮ ವ್ಯವಹಾರ ಅಂತ ಮಾತಾಡಿದ್ರು. ವ್ಯವಹಾರ ಇವ್ರೋಗಿ ಭೇಟಿ ಮಾಡಿರೋದು UPA NDA 2 ಇದ್ದಾಗ. ಆದ್ರೆ ಅವನು ಕನ್ವಿಕ್ಟ್ ಆಗಿದ್ದೆ 2008 ಫಸ್ಟ್ ಟೈಮ್ ಕನ್ವಿಕ್ಟ್ ಆಗಿದ್ದೆ ಅಂತ. ಕನ್ವಿಕ್ಷನ್ ಆಗಿರೋನ್ನ ಇವ್ರೋಗಿ ಯಾವಾಗ ಮೀಟ್ ಮಾಡಿದ್ರು, ಯಾಕೆ ಮೀಟ್ ಮಾಡಿದ್ರು, ಅದೇನು ಅಂತ ಕೇಂದ್ರ ಸರ್ಕಾರ ಸಮಜಾಯಿಸಿ ಕೊಡ್ಬೇಕಾಗತ್ತೆ. ಅದು ಇವತ್ತೆಲ್ಲ ನಾಳೆ ಕೊಡ್ಬೇಕಾಗತ್ತೆ. 2 ಹೆಸರು ಉಲ್ಲೇಖ ಆಗಿದೆ, ಅವರಿಬ್ರು ಇನ್ನೂ ಹೇಳಿಲ್ಲ. ಅನಿಲ್ ಅಂಬಾನಿ ನಾಪತ್ತೆ ಆಗಿದ್ದ ಅವ್ರು ಹೇಳಿಲ್ಲ. ಮೋದಿ ಅವರದ್ದು ಅದಕ್ಕೆ ತುಟಿ ಪೀಠಕ್ಕೆ ಅಂದಿಲ್ಲ. ಆದ್ರೆ ದೇಶ ಜನತೆಗೆ ನಾವು ಮೋದಿ ಅಪರಾಧಿ ಅಂತ ಹೇಳ್ತಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮೋದಿ ಹೆಸರು ಹೆಂಗ್ ಉಲ್ಲೇಖ ಆಗುತ್ತೆ, ಅದನ್ನ ಫೈಲ್ಗಳನ್ನ ಯಾರು ತಗೊಂಡ್ ಬಿಟ್ಟಿರೋದಲ್ಲ. ಫೈಲ್ ಏನು, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್, ಅಮೆರಿಕಾದ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ, ಅವ್ರಿಗೆ ಬೇಕಾದಂತ ಫೈಲ್ಗಳನ್ನ ಹಾಕಿದ್ದಾರೆ. ಸೊ ನೀವು
ಒಂದು ಕ್ಲಿಯರ್ ಆಗಬೇಕಾದ್ರಿಂದ ಅದಾನಿ ಮೇಲೆ 2,000 ಕೋಟಿ ರೂಪಾಯಿ ಲಂಚ ಕೊಟ್ಟಿರ್ತಕ್ಕಂಥ ಒಂದು ಕೇಸ್ ಇದೆ ಅಮೆರಿಕದ ಕೋರ್ಟಲ್ಲಿ. ಅದಾನಿ ಮೇಲೆ ಅದಕ್ಕೆ ಅವ್ರು ಸರೆಂಡರ್ ಆಗ್ಬಿಟ್ಟು ಅಂತ ನೀವು ಹೇಳೋದು? ಅದಾನಿ ಮೇಲೆ ಕೇಸ್ ಇದೆ. ಅದಾನಿ ಬಚಾವ್ ಮಾಡಕ್ಕೆ ಇಲ್ಲಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. 3 ತಿಂಗಳು ಮುಂಚೆ ಓಕೆ, ಇದೇ ಟ್ರಂಪ್ ಮೋದಿ ಶುಡ್ ಪ್ಲೀಸ್ ಮೀ, ಮೋದಿ ಶುಡ್ ಮೇಕ್ ಮೀ ಹ್ಯಾಪಿ ಕೇಳಿರ್ಬೋದು ನೀವು. 3 ತಿಂಗಳು ಮುಂಚೆ ಹೇಳಿದಂಥದ್ದು ಟ್ರಂಪ್. ಮೋದಿ ನನ್ನ ಖುಷಿ ಪಡಿಸ್ಬೇಕಿದೆ, ಮೋದಿ ನನ್ನ ಖುಷಿ ಪಡಿಸ್ಬೇಕಿದೆ, ನಾನು ಮೋದಿ ರಾಜಕೀಯ ಭವಿಷ್ಯ ಹಾಳು ಮಾಡಕ್ಕೆ ಇಷ್ಟಪಡೋದಿಲ್ಲ. ಇದು ಟ್ರಂಪ್ ಬಾಯಲ್ಲಿ ಬಂದಿರೋ ಮಾತು. ಅಂದ್ರೆ ಏನ್ ಅರ್ಥ? ನೀವು ಯಾವುದನ್ನ ಇಟ್ಕೊಂಡು ಏನ್ ರಹಸ್ಯ ಇಟ್ಕೊಂಡು ಏನ್ ಮಾತಾಡ್ತಾ ಇದ್ದೀರಿ ಅಂದ್ರೆ? ಟ್ರಂಪ್ ಈಗ 50% ಇವರು ಟ್ಯಾಕ್ಸ್ ಹಾಕಿದಾಗ ನಮ್ಮ ಅಮೆರಿಕದವರು, ನಮ್ಮ ದೇಶದವರು ಏನಂದ್ರು, ಜಯಶಂಕರ್ ಏನಂದ್ರು, ಯಾವುದೇ ಕಾರಣಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ, ನಮ್ಮ ಮೇಲೆ ಯಾರು ತೀರ್ಮಾನವನ್ನ ಏರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ರಿ ತಾನೇ ನೀವು. ಈಗ ನೀವೇನ್ ಮಾಡಿದ್ರಿ? 18% ಟ್ಯಾಕ್ಸ್ ಅಂತೆ, ಮುಂಚೆ 3% ಟ್ಯಾಕ್ಸ್ ಇತ್ತು. ಈಗ ನಾವು ಎಕ್ಸ್ಪೋರ್ಟ್ ಏನ್ ಮಾಡ್ತೀವಿ, ಮುಂಚೆ 3% ಟ್ಯಾಕ್ಸ್ ಇತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ, ಈಗ 18% ಟ್ಯಾಕ್ಸ್ ಆಗಿದೆ. ಇಂಪೋರ್ಟ್ ಮಾಡ್ಕೊಳ್ಳೋದು ನಾವು ಕೆಲವನ್ನ ಬ್ಲಾಕ್ ಮಾಡಿದ್ವಿ. ಹೈನುಗಾರಿಕೆ, ಕೋಳಿ ಸಾಗಾಣಿಕೆ ಎಲ್ಲ ಬ್ಲಾಕ್ ಮಾಡಿದ್ವಿ. ಇಲ್ಲಿನ ಉದ್ಯಮಗಳಿಗೆ ಹಾನಿ ಆಗುತ್ತೆ, ರೈತರಿಗೆ ಹಾನಿ ಆಗ್ಬಾರ್ದು ಅಂತ ನೀವೇನ್ ಮಾಡಿದಿರಿ? ಈಗ ಫ್ರೂಟ್ಸು, ಹಾಲು, ಹೈನುಗಾರಿಕೆದು ಇವೆಲ್ಲ ನೀವು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಓಪನ್ ಮಾಡಿಬಿಟ್ಟಿದ್ದೀರಿ. ಅದು ಎಷ್ಟು ಟ್ಯಾಕ್ಸ್ ಅಲ್ಲಿ? ಈಗ ಇನ್ನೂ ಬರ್ತಾ ಇರ್ತಕ್ಕಂಥ ಮಾತ್ರ ಲೆಸ್ ದನ್ 10% ಟ್ಯಾಕ್ಸ್ ಅಂತ ಬರ್ತಾ ಇದೆ. ಹಂಗಂದ್ರೆ ಏನು? ಇಡೀ ಭಾರತದ ಮಾರುಕಟ್ಟೆಯನ್ನ ಅಮೆರಿಕ ಫುಲ್ ಕಬ್ಜಾ ಮಾಡ್ಲಿಕ್ಕೆ ಇಲ್ಲಿನ ರೈತರಿಗೆ ಅಲ್ಲೇ ಆತ್ಮಹತ್ಯೆ ಮಾಡ್ಕೊಂತ ಇದ್ರು. ಮುಂದಕ್ಕೆ ಎಂತಹ ಭೀಕರತೆ ಬರ್ತದೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಅಗತ್ಯ ಇದೆ. ಈಗ ನಾವು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದು ರಾಹುಲ್, ಮೋದಿ, ಹರ್ದೀಪ್ ಸಿಂಗ್ ಪುರಿ, ಅನಿಲ್ ಅಂಬಾನಿ ಇದೆಲ್ಲ ನನ್ನ ವಿಚಾರ. ಇಂಥ ವಿಚಾರಗಳನ್ನು ನಾವು ಒಂದು ರೀತಿಯಲ್ಲಿ ಚರ್ಚೆ ವಿಚಾರದಲ್ಲಿ, ಈಗ ರಾಹುಲ್ ಗಾಂಧಿ ಏನಾದರೂ ಹೇಳ್ತಿದ್ರೆ ಅದನ್ನು ಇದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಜಾಸ್ತಿ ಸಂಸದರು ನಿಮ್ಮ ಕಡೆ. ರಾಹುಲ್ ಪಕ್ಷದಕ್ಕಿಂತ ಬೇರೆ ಪಕ್ಷಗಳಿಗಿಂತ ಹೆಚ್ಚಿನ ಸಂಸದರು ನಿಮ್ಮ ಕಡೆ ಇದ್ದಾರೆ. ಆ ಸಂಸದನ್ನು ಬಳಸ್ಕೊಳ್ಳಿ, ಅವರ ಜ್ಞಾನವನ್ನು ಬಳಸ್ಕೊಳ್ಳಿ, ವಿದ್ವತ್ತನ್ನು ಬಳಸ್ಕೊಳ್ಳಿ. ಇದು ಹೇಗೆ ಭಾರತಕ್ಕೆ ಮಾರಕ ಅಥವಾ ಇದು ಪೂರಕ ಅಂತೇಳಿ ಪ್ರೂವ್ ಮಾಡ್ಬೋದಲ್ಲ ನೀವು. ಅದು ಬಿಟ್ಬಿಟ್ಟು ಒಬ್ಬ ಮನುಷ್ಯನ ಕಿತ್ತಾಕ್ಬಿಡಿ, ಅವನನ್ನು ಡಿಫೇಮ್ ಮಾಡಿಬಿಡೋಣ, ಚಾರಿತ್ರ ವಧೆ ಮಾಡಿಬಿಡೋಣ, ಅವ್ನು ಮುಗಿಸ್ಬಿಡೋಣ, ಡಿಸ್ಕ್ವಾಲಿಫೈ ಮಾಡಿಸ್ಬಿಡೋಣ, ಇದು ನಮಗೊಂದು ಉತ್ತರ ಆಗುತ್ತಾ ಅಂತ ಹೇಳಿ. ಈಗ ಹಿಸ್ಟ್ರಿಲಿ ಯಾವುದೋ ಪುಟ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಇಷ್ಟು ಪುಟ ಹರಿದು ಹಾಕ್ಬಿಡ್ಬೋದು, ನಾನು ಇತಿಹಾಸನ ಹರಿದು ಹಾಕ್ಬಿಡೋಕ್ಕಾಗಲ್ಲ ನಾನು. ನೋಡಿ, ನಾವು ಅಲ್ಲಿ ಗೊತ್ತುವಳಿಯನ್ನ ಇಷ್ಟು ಸಂಸದರಿದ್ದೀರಾ ಅಂತ ಹೇಳಿದ್ರಲ್ವ, ಅದನ್ನೇ ನಿಲುವಳಿಯನ್ನ ನಾವು ಗೊತ್ತುಪಡಿಸೋ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಸಂಸದರು ಮೋದಿಯ ಮೇಲೆ ಹಲ್ಲೆ ಮಾಡಲಿಕ್ಕೆ